ರಾಜ್ಯದಲ್ಲಿ ಮತ್ತೆ ಅಕ್ರಮ ಗಣಿಗಾರಿಕೆ ಪ್ರಕರಣಗಳ ಸದ್ದು ಜೋರಾಗಿದೆ. ಪ್ರಮುಖವಾಗಿ ಜಂತಕಲ್ ಅಥವಾ ಸಾಯಿ ಮಿನರಲ್ಸ್ ಕಂಪನಿಗಳ ಅಕ್ರಮ ಗಣಿಗಾರಿಕೆಯಿಂದ 250 ಕೋಟಿ ನಷ್ಟ ಆರೋಪ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಮತ್ತೊಂದು ಸುತ್ತಿನ ಮೈನಿಂಗ್ ವಾರ್ಗೆ ಸರ್ಕಾರ ಸಿದ್ಧತೆ ನಡೆಸಿದಂತಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದ ಸಂಪುಟ ಉಪಸಮಿತಿಯಿಂದ ಪರಿಶೀಲನೆ ಆರಂಭ ಮಾಡಲಾಗಿದೆ. ಮೊನ್ನೆ ಸಂಜೆ ಸಂಪುಟ ಉಪಸಮಿತಿ ಸದಸ್ಯರಿಂದ ವಿಧಾನಸೌಧದಲ್ಲಿ ಸಭೆಯಾಗಿದ್ದು, ಗಣಿ ಅಕ್ರಮ ಆರೋಪಗಳ ತನಿಖೆಗಳ ಪ್ರಗತಿಗಳ ಬಗ್ಗೆ ಸಂಪುಟ ಉಪಸಮಿತಿ ಬೇಸರವನ್ನು ವ್ಯಕ್ತಪಡಿಸಿದೆ. ಸರ್ಕಾರದ ಬೊಕ್ಕಸಕ್ಕೆ 1.5 ಲಕ್ಷ ಕೋಟಿ ನಷ್ಟ ಆದರೂ ಗಣಿ ಅಕ್ರಮಗಳ ತನಿಖೆ ಭಾರಿ ವಿಳಂಬ ಆಗ್ತಾ ಇದೆ. ಗಣಿ ನಷ್ಟ ಭರ್ತಿಗೆ ವಸೂಲಾತಿ ಆಯುಕ್ತರ ನೇಮಕ ಹಾಗೂ ಶೀಘ್ರ ಇತ್ಯರ್ಥಕ್ಕೆ ತ್ವರಿತಗತಿ ನ್ಯಾಯಾಲಯಗಳ ಸ್ಥಾಪನೆಗೆ ಸಂಪುಟ ಉಪಸಮಿತಿಯಿಂದ ಶಿಫಾರಸು ಮಾಡುವ ಸಾಧ್ಯತೆ ಇದೆ. ಇನ್ನು ಈ ಪ್ರಕರಣಗಳು ಹೈಕೋರ್ಟ್ನಲ್ಲಿ ಸ್ಕ್ವಾಶ್ ಆಗಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ವಿಚಾರಣೆ ನಡೀತಾ ಇದೆ. ಲೋಕಾಯುಕ್ತ ಎಸ್ಐಟಿ ಮುಖ್ಯಸ್ಥರಾಗಿರುವ ಎಡಿಜಿಪಿ ಎಂ ಚಂದ್ರಶೇಖರ್ ನೇತೃತ್ವದಲ್ಲಿ ತನಿಖೆ ಪ್ರಗತಿಯಲ್ಲಿದೆ. ಎಚ್ಕೆಪಿ ಸಭೆಯಲ್ಲಿ ಭಾಗಿಯಾಗಿ ಚಂದ್ರಶೇಖರ್ ಮಾಹಿತಿ ಕೊಟ್ಟಿದ್ದು, ನಾಳೆಯಿಂದ ನಡೆಯೋ ಸಭೆಯಲ್ಲೂ ಜಂತಕಲ್ ಮೈನಿಂಗ್ ಕೇಸ್ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ ಇದೆ. ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು, ಕುಮಾರಸ್ವಾಮಿಗೆ ಇಕ್ಕಟ್ಟು ಸೃಷ್ಟಿ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡದಂತಿದೆ. ದೇವೇಗೌಡರ ಕುಟುಂಬಕ್ಕೆ ಅತ್ಯಂತ ಹೆಚ್ಚು ಸಂಕಷ್ಟ ಕಾಡಿದ್ದು ಇದೇ ಜಂತಕಲ್ ಮೈನಿಂಗ್ನ ಪ್ರಕರಣ. ಇದು ಬಿಟ್ಟರೆ ನೆಕ್ಸ್ಟ್ ಆಗಿದೆ ಪೆನ್ಡ್ರೈವ್. ಅದು ಬಿಟ್ಟರೆ ಕಾನೂನಾತ್ಮಕ ಸಂಕಷ್ಟಗಳು ಅವರ ಕುಟುಂಬವನ್ನು ಯಾವತ್ತೂ ಕಾಡಿದ್ದಿಲ್ಲ. ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಒಂದು ಪ್ರಕರಣ ಮಾತ್ರ ಅಲ್ಲ, ಈ ಅಕ್ರಮ ಗಣಿಗಾರಿಕೆಯಲ್ಲಿ ಸರ್ಕಾರದ ಸಂಪತ್ತನ್ನು ಲೂಟಿ ಹೊಡೆದವರನ್ನ ಹಾಗೆ ಅವರು ಸ್ವಚ್ಛಂದವಾಗಿ ಓಡಾಡ್ಕೊಂಡಿದ್ದಾರೆ ಅಂತ ಎಚ್.ಕೆ. ಪಾಟೀಲ್ ಅವರು ಬಹಿರಂಗವಾಗಿ ಪತ್ರವನ್ನು ಬರೆದಿದ್ರು ಮುಖ್ಯಮಂತ್ರಿಗಳಿಗೆ. ಇದಾದ ಬೆನ್ನಲ್ಲೇ ಅವರ ಉಪಸಮಿತಿಗೆ ಪವರನ್ನು ಕೊಡಲಾಗಿತ್ತು. ನೀವು ಡಿಸೈಡ್ ಮಾಡಿ, ತನಿಖೆ ಯಾವ ಹಂತದಲ್ಲಿದೆ ಎಲ್ಲವನ್ನ ಚೆಕ್ ಮಾಡಿ ಅಂತ ಕೊಡಲಾಗಿತ್ತು. ಈಗ ಮತ್ತೆ ಜಂತಕಲ್ ಮೈನಿಂಗ್ ಪ್ರಕರಣ ಸದ್ದು ಮಾಡ್ತಾ ಇದೆ.